ಹೇಳ್ತೀನಿ, ತಲೆ ಹಿಡುಕರು ಕೂಡ ಇವತ್ತು ಜರ್ನಲಿಸಮ್ ಅನ್ನ ಆಳ್ತಾ ಇದ್ದಾರೆ, ಜರ್ನಲಿಸಮ್ ನ ಓನರ್ಗಳಾಗಿದ್ದಾರೆ. ಟಿವಿ ಚಾನೆಲ್ಗಳು ಆಗ್ಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ, ಯಾವಾಗ್ಲೂ ಎಡವಿ ಬೀಳ್ತಾ ಇದೆ. ಅದನ್ನ ನೀವು ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರ? ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ, ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ. ಈಗ ನಮ್ಮ ಪತ್ರಿಕೋದ್ಯಮದಲ್ಲಿ ಪ್ಯಾಷನೇಟೆಡ್ ಜರ್ನಲಿಸ್ಟ್ ಇದ್ರು. ಅವರಿಗೆ ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ ಅನ್ನುವಂತ ಸ್ಪಷ್ಟ ಕಲ್ಪನೆ ಇತ್ತು. ನಾನು ಯಾಕೆ ಪತ್ರಕರ್ತ ಆಗಿದ್ದೀನಿ, ನಾನು ಯಾಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದು ಸಮಾಜಕ್ಕೋಸ್ಕರ, ಜನರ ಜಾಗೃತಿ ಮೂಡಿಸೋಕ್ಕೋಸ್ಕರ, ಜನರಿಗೆ ಸತ್ಯ ಹೇಳೋಕ್ಕೋಸ್ಕರ, ಪ್ರಾಮಾಣಿಕವಾಗಿ ದುಡಿದು ಜನರ ಜೊತೆ ಇರೋಕ್ಕೋಸ್ಕರ ಅನ್ನುವಂಥ ಸ್ಪಷ್ಟ ಕಲ್ಪನೆ ಪತ್ರಕರ್ತರಿಗಿತ್ತು. ಆ ಉದ್ದೇಶ ಇಟ್ಕೊಂಡೇ ಜರ್ನಲಿಸಂಗೆ ಬಂದಿದ್ರು. ಆದ್ರೆ ಈಗ ಬರುವವರು ಯಾರು ಈಗ ಬರ್ತಿರುವವರು? ತಲೆ ಹಿಡುಕರು, ದಲ್ಲಾಳಿಗಳು, ಬ್ಲ್ಯಾಕ್ ಮೇಲರ್ಸ್ ಬರ್ತಿದ್ದಾರೆ, ಮೇನ್ ಮೀಡಿಯಾದಲ್ಲೇ ಇದ್ದಾರೆ. ಯಾರಾದ್ರೂ ಹಿರಿಯ ಪತ್ರಕರ್ತರು ಅದನ್ನ ಪ್ರತಿಭಟಿಸಿದಾರಾ? ದೊಡ್ಡ ದೊಡ್ಡ ಮೀಡಿಯಾಗಳಲ್ಲೇ ಅಂತ ದಲ್ಲಾಳಿಗಳು ಕೂತ್ಕೊಂಡು ನಾವೇ ಶ್ರೇಷ್ಠರು, ನಾವೇ ಪತ್ರಕರ್ತರು, ಉಳಿದವರೆಲ್ಲ ಪತ್ರಕರ್ತರೇ ಅಲ್ಲ ಅಂತ ಗಟ್ಟಿ ದನಿಯಲ್ಲಿ ಮಾತಾಡ್ತಿರುವಾಗ ಈ ನಮ್ಮ ಸಂಪಾದಕರಾಗಿರಿ ಹಿರಿಯ ನಾನು ಸಂಘಟಕರಿಗೆ ಒಂದು ಮಾತು ಹೇಳಬೇಕಿತ್ತು. ಇವತ್ತು ಸಂಪಾದಕರನ್ನ ಕರೆಸಬೇಕಿತ್ತು, ನೀವು ಪತ್ರಿಕೆಗಳ ಓನರ್ಗಳನ್ನ ಕರೆಸಬೇಕಿತ್ತು. ಆವಾಗ ನಾವು ಸತ್ಯವನ್ನ ಹೇಳ್ತಾ ಇದ್ವಿ. ನಾನು ಹೇಳ್ತಿರೋದು, ಯಾಕೆ ನೀವು ಈಗ ಹಿರಿಯ ಪತ್ರಕರ್ತರು ಇದಾರಲ್ಲ, ಹಿರಿಯ ಸಂಪಾದಕರು 9 ಗಂಟೆ 9:30 ಚರ್ಚಾ ಕಾರ್ಯಕ್ರಮದಲ್ಲಿ ಅವರು ಭ್ರಷ್ಟಾಚಾರ ಮಾಡದ, ಆ ಕ್ಷೇತ್ರ ಹಾಳಾಯ್ತು, ಈ ಕ್ಷೇತ್ರ ಹಾಳಾಯ್ತು ಅಂತ ಪುಂಖಾನುಪುಂಖವಾಗಿ ನೀವು ಗಂಟಲು ಕಿರುಚು ಹಾಗೆ ನೀವು ಮಾತಾಡ್ತಿರಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಹುಳ ಬೀಳ್ತಾ ಇದೆ, ನಿಮ್ಮ ಕ್ಷೇತ್ರ ಹಾಳಾಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಬ್ಲ್ಯಾಕ್ ಮೇಲರ್ಗಳು ಬರ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ತಲೆ ಹಿಡುಕರು ಬರ್ತಾ. ನಾನು ಓಪನ್ ಆಗಿ ಹೇಳ್ತೀನಿ, ತಲೆ ಹಿಡುಕರು ಕೂಡ ಇವತ್ತು ಜರ್ನಲಿಸಮ್ ಅನ್ನ ಆಳ್ತಾ ಇದ್ದಾರೆ, ಜರ್ನಲಿಸಮ್ ನ ಓನರ್ಗಳಾಗಿದ್ದಾರೆ ಅಂತ. ಎಷ್ಟು ಜನ ಬೇಕು ನಿಮ್ಗೆ ಉದಾಹರಣೆಗಳು? ಯಾರಾದ್ರೂ ಒಬ್ರು ಹಿರಿಯರು ಅದನ್ನ ಖಂಡಿಸಿದ್ರ? ಯಾರಾದ್ರೂ ಹಿರಿಯ ಪತ್ರಕರ್ತರು ಇಂಥದ್ದೊಂದು ಸಭೆ ಸಮಾರಂಭಗಳನ್ನ ಮಾಡಿ ಅದನ್ನ ಖಂಡಿಸಿ ಅಂತವ್ರು ಪತ್ರಿಕೋದ್ಯಮದಲ್ಲಿ ಇರಬಾರ್ದು, ಅದನ್ನ ಕ್ಲೀನ್, ನಮ್ಮ ಮನೆ ನಾವು ಕ್ಲೀನ್ ಮಾಡ್ಬೇಕ್ರಿ, ಯಾರ್ಯಾರೋ ಬಂದು ಕ್ಲೀನ್ ಮಾಡೋದಲ್ಲ. ನೀವು ಬಾಕಿಯವರದೆಲ್ಲ ತಪ್ಪನ್ನೆಲ್ಲ ಗುರುತಿಸಿ ಹೇಳ್ತೀರಾ? ನಿಮ್ಮ ಮನೆಯಲ್ಲಾಗಿರೋ ತಪ್ಪನ್ನ ಯಾರು ಗುರುತಿಸ್ಬೇಕು? ನಾವೇ ಗುರುತಿಸ್ಬೇಕು, ನಾವೇ ವಿಮರ್ಶಿಸ್ಬೇಕು ತಾನೆ. ನಾವು ವಿಮರ್ಶಿಸಿದ್ರೆ ನಾವು ವಿಲನ್ಗಳಾಗ್ಬಿಡ್ತೀವಿ, ನಮ್ಮನ್ನ ಟ್ರೋಲ್ ಮಾಡ್ತೀರಾ ಅಲ್ವಾ? ಈಗ ಸುದ್ದಿ ಮಾಧ್ಯಮ ಒಂದೇ ಅಲ್ಲ ನಾನು ಹೇಳ್ತಿರೋದು, ಸಿನಿಮಾ ಮಾಧ್ಯಮಗಳಾಗ್ಲಿ ಅಥವಾ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು, ಅವರು ಬಿತ್ತರಿಸುವಂತ ಕಾರ್ಯಕ್ರಮಗಳು ಎಷ್ಟು ಸಾಮಾಜಿಕ ಇದನ್ನ ಹೊಂದಿದವೆ, ಅವುಗಳಿಗೆ ಎಷ್ಟು ಸಾಮಾಜಿಕ ಬದ್ಧತೆಗಳಿವೆ. ನಾನು ಬಿಗ್ ಬಾಸ್ನ ಬಗ್ಗೆ ಒಂದು ಮಾತನ್ನಾಡಿದ್ದೆ, ಆ ಮಾತಿಗೆ ನನಗೆ ಎಷ್ಟು ಧಮಕಿಗಳು ಬಂದು ಹೋಗುತ್ತಾ, ಎಷ್ಟು ಧಮಕಿಗಳು ಬಂದು. ನನ್ನದು ಒಂದೇ ಮಾತಿತ್ತು, ನಾನು ಹೇಳಿದೆ, ಯಾವಾಗ ಸಾಮಾಜಿಕ ಬದ್ಧತೆ ಇಲ್ಲದೆ ನೀವು ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅಂತ ಕಾರ್ಯಕ್ರಮಗಳಿಗೆ ಯಾವ ಕಾರಣಕ್ಕೂ ಕೂಡ ನಾವು ಬೆಂಬಲ ಕೊಡಲ್ಲ. ಸಾಮಾಜಿಕ ಬದ್ಧತೆ ಬೇಕ್ರಿ, ಅದರಲ್ಲಿ ಆ ಕಾರ್ಯಕ್ರಮ ಪ್ರತಿಯೊಂದು ಜನರಲ್ಲಿ ಒಂದು ಜ್ಞಾನವನ್ನ ಹುಟ್ಟಿಸ್ಬೇಕು, ಜಾಗೃತಿಯನ್ನ ಮೂಡಿಸ್ಬೇಕು, ಅವರ ಚಿಂತನೆಯನ್ನ ಮೂಡಿಸ್ಬೇಕು. ಈಗ ಇಷ್ಟು ಕಾರ್ಯಕ್ರಮಗಳು ಬಂದ್ರೆ ನಾನು ನೋಡ್ತಾ ಇದ್ದೀನಲ್ಲ, 10-15 ವರ್ಷದಿಂದ ಟಿವಿ ಚಾನೆಲ್ಗಳು ಅದೇನು ಇವತ್ತೇ ಎಡವಿ ಬಿದ್ದಿದ್ದಲ್ಲ, ಟಿವಿ ಚಾನೆಲ್ಗಳು ಆಗ್ಲಿ ಇವತ್ತೇ ಎಡವಿ ಬಿದ್ದಿದ್ದಲ್ಲ, ಯಾವಾಗ್ಲೂ ಎಡವಿ ಬೀಳ್ತಾ ಇದೆ. ಅದನ್ನ ನೀವು ಯಾರಾದ್ರೂ ಹಿರಿಯರಾಗಿ ಖಂಡಿಸಿದ್ರಾ? ಏನು ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಪ್ರಸಾರ ಆಗಿ ನಂಬರ್ 1 TRP ಕೊಟ್ಟಿರ್ಲಿಲ್ವಾ ಜನಗಳೇ? ಕೊಟ್ಟಿಲ್ವಾ ನೀವು? ಅದನ್ನೇ ಮೌಢ್ಯವಾಗಿ ಅದೇ ಸತ್ಯ ಅನ್ನುವುದನ್ನ ನೀವು ಒಪ್ಕೊಳ್ಳಿಲ್ವಾ? ಅದ್ರಲ್ಲಿ ನಿಮ್ಮ ಪಾತ್ರನೂ ಇದೆ, ಅದು ಬಿಟ್ಬಿಡಿ. ಎಲ್ಲರೂ ಹೇಳಿದ್ರು ನಿಮ್ಮ ಜನತಂತ್ರದ ಪಾತ್ರವೂ ಇದೆ, ಹೌದು, ಅದನ್ನ ನಾನು ಮತ್ತೆ ಮಾತಾಡಕ್ ಹೋಗಲ್ಲ. ನಾನು ಮನೆಯೊಳಗೆ, ಈ ಮಾಧ್ಯಮದ ಮನೆ ಮಗಳಾಗಿ, ನನಗೆ ಅತ್ಯಂತ ಜರ್ನಲಿಸಮ್ ಅನ್ನ ಪ್ರೀತಿಸುವವಳಾಗಿ ನಾನು ಈ ಮಾತನ್ನ ಅತ್ಯಂತ ನೋವಿಂದ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನನಗೊಂದು ಇವತ್ತು ವೇದಿಕೆ ಸಿಕ್ಕಿದೆ, ನನ್ನ ಮುಂದೆ ಹಿರಿಯರಿದ್ದಾರೆ, ಹಿರಿಯರಿಗೆ ನಾನು ಹೇಳಬೇಕಾಗಿದೆ. ನಾನು ಕಿರಿಯಳಾಗಿರ್ಬಹುದು, ಆದ್ರೆ ತಪ್ಪನ್ನ ಹಿರಿಯವಳಾಗ್ಲೂ ಹೇಳ್ಬಹುದು, ಕಿರಿಯವಳಾದ್ರೂ ಹೇಳ್ಬಹುದು. ತಪ್ಪನ್ನ ತಪ್ಪು ಅಂತ ಹೇಳುವಂತ ಛಾತಿಯನ್ನ ನೀವು ಬೆಳೆಸ್ಕೊಳ್ಳಿ ಹಿರಿಯರೇ, ನೀವು ಹೇಳಿ. ಅಷ್ಟು ಕಾರ್ಯಕ್ರಮಗಳು ಬಂದಾಗ ಎಲ್ರೂ ಕುಣಿದು ಕುಪ್ಪಳಿಸಿದ್ರಲ್ಲ ನೀವು, ಅಂತ ಮೌಢ್ಯವನ್ನ ಬಿತ್ತರಿಸುವಂತ ಕಾರ್ಯಕ್ರಮಗಳು ಬಂದಾಗ ಗುಣುಗುಣು ಅಂತ ಹೇಳಿದ್ರೆ ಆಗಲ್ಲ. ನಾವು ನಮ್ಮಷ್ಟಕ್ಕೆ ಗುಣುಗುಣು ಅಂತ ಗುಸುಗುಸು ಮಾಡಿದ್ರೆ ಖಂಡಿತ ಯಾರ ಕಿವಿಗೂ ಬೀಳಲ್ಲ. ಗಟ್ಟಿಯಾಗಿ ಹೇಳ್ಬೇಕಾಗಿದೆ, ಗಟ್ಟಿಯಾಗಿ ಕೇಳಲಿಲ್ಲ ಅಂದ್ರೆ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳ್ಬೇಕಾಗಿದೆ. ಈಗ ಮಾಡ್ಬೇಕಾಗಿರೋದೇನು? ಹೌದು, ಪತ್ರಿಕೆಗಳು ತಪ್ಪು ದಾರಿಯಲ್ಲಿವೆ, ಬೇರೆ ಯಾರ್ಯಾರ್ದು ಕೈಯಲ್ಲಿವೆ, ಹಾಗಂತ ನನಗೇನು ನಿರಾಶೆ ಇಲ್ಲ, ಖಂಡಿತ ನಿರಾಶೆ ಇಲ್ಲ. ಯಾಕಂದ್ರೆ ಮಾಧ್ಯಮ ಬೆಳೀತಿರೋದೇ ಜನರಿಂದಾಗಿ, ಆಯ್ತಾ? ಜನರಿಂದ, ಮಾಧ್ಯಮದಿಂದ ಜನ ಬೆಳೀತಾ ಇಲ್ಲ. ಮಾಧ್ಯಮಕ್ಕೆ ಗೊತ್ತು, ಕೇಳಿಬೇಕಾದ್ರೆ ನಿಮ್ಮ ಪ್ರಜಾವಾಣಿಯ ಸಂಪಾದಕರಿಗೂ ಬೇಕಾದ್ರೆ ಕೇಳಿ, ಬೇರೆ ಸಂಪಾದಕರಿಗೆ ಓಪನ್ ಆಗಿ ನಾನು ಕೇಳ್ತೀನಿ ಅವ್ರದ್ದು ಸರ್ಕ್ಯುಲೇಷನ್ ಎಷ್ಟಿದೆ, TRP ಎಷ್ಟು ಇಳಿದಿದೆ ಅಂತ.
ಜನ ಮಾಧ್ಯಮದ ಬಗ್ಗೆ ನಂಬಿಕೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನು TV9 ಸೇರುವಾಗ 24x7 ಫಸ್ಟ್ ನ್ಯೂಸ್ ಚಾನೆಲ್ ಆಗಿತ್ತು. ಆವಾಗ ನಮ್ಮ ಒಂದೊಂದು ಚಾನೆಲ್ನ TRP 500, 600, 1000 ಮಟ್ಟಕ್ಕೆ ಹೋಗಿದ್ದಿದೆ. ಅದು ಮಾಪನ ಇದೆ, 1000ದ ಮಟ್ಟದಲ್ಲಿತ್ತು. ಈಗ ಕೇಳಿ ಟಿವಿ ಚಾನೆಲ್ಗಳ TRP ಎಷ್ಟಿದೆ ಅಂತ. 15, 30ರಲ್ಲಿ ಇಳಿದಿದ್ದಾರೆ. 1000ದ ಪ್ರಶ್ನೆಯಲ್ಲಿ 30ರ ಪ್ರಶ್ನೆಯಲ್ಲಿ. ಅಂದ್ರೆ ನಿಮ್ಮ ಜನಪ್ರಿಯತೆ, ನಿಮ್ಮ ವಿಶ್ವಾಸಾರ್ಹತೆ, ನಿಮ್ಮ ನಂಬಿಕೆ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಕೇಳಿ ಸರ್ಕ್ಯುಲೇಷನ್ಗಳು ಎಲ್ಲಿ ಇಳಿದಿದೆ ಅಂತ. ಅಂದ್ರೆ ಮಾಧ್ಯಮಗಳು ಜನರ ನಂಬಿಕೆಯನ್ನ, ಜನರ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದಿದ್ರೆ ಆ ಗೌರವ ಇವತ್ತು ಇರ್ತಿತ್ತು. ಆದ್ರೆ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ಅದೇ ಮತ್ತೆ ಜನರ ವಿಶ್ವಾಸ, ನಂಬಿಕೆಯನ್ನ ನೀವು ಹುಟ್ಟಿಸ್ಕೊಂಡ್ರೆ ಮತ್ತೆ ಜನರ ಬೆಂಬಲ ಸಿಗೋದ್ರಲ್ಲಿ ಏನ್ ಕಷ್ಟ ಇಲ್ಲ. ಯಾವ ಸ್ಥಿತಿಗೆ ಈ ವ್ಯವಸ್ಥೆ ತಂದಿಟ್ಟಿದ್ದೀರಿ? ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತ ಭ್ರಷ್ಟಾಚಾರ ಇವತ್ತು ಮಿತಿ ಮೀರ್ತಾ ಇದೆ. ಯಾವ ಇಲಾಖೆಯಲ್ಲಿ ಪ್ರತಿನಿತ್ಯವೂ ಸಹ ಇಲಾಖೆಗಳಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವನ್ನು ಯೂಟ್ಯೂಬ್ ಚಾನೆಲ್ಗಳು ಬಹಿರಂಗ ಪಡಿಸ್ತಾ ಇದ್ದಾವೆ. ನಿಮ್ಗೇನಾಗಿದೆ? ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಅವ್ಯವಹಾರ ಮಾಡ್ತಿದ್ರು ಸಹ ಅವ್ರ ಕೈಯಲ್ಲಿ ಜೊತೆ ಕೈ ಜೋಡಿಸ್ಕೊಂಡು ನೀವು ಸಹ ಸಹಕಾರ ಕೊಡ್ತಾ ಇದ್ದೀರಿ ಅಂತಂದ್ರೆ ಈ ದೇಶವನ್ನು ಉಳಿಸೋರು ಯಾರು ಏನಾದ್ರೂ ಬೈಲಿ, ಯಾರೇನಾದ್ರೂ ಮಾಡ್ಕೊಳ್ಳಿ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನನ್ನ ಮನೆ, ನನ್ನ ಕುಟುಂಬ, ನಾನು ಚೆನ್ನಾಗಿರ್ಬೇಕು ಅಂತ ಹೊರಟಿದ್ದೀರಲ್ಲ ನೀವು. ವಿಜಯಲಕ್ಷ್ಮಿ ಅವರು ಹೇಳ್ತಾರ ಸತ್ಯ. ಅವನು ಭ್ರಷ್ಟಾಚಾರ ಮಾಡ್ದ, ಈ ಭ್ರಷ್ಟಾಚಾರ ಮಾಡ್ದಂತ ಪ್ರೈಮ್ ಟೈಮ್ನಲ್ಲಿ ಟೈಮ್ ಕಳಿಯೋದಕ್ಕೆ ಮಾತ್ರ ನೋಡ್ತಾ ಇದ್ದೀರ ಹೊರತು ಇದೇ ಮಾಧ್ಯಮದಲ್ಲಿ ಕೋಟಿಗಟ್ಟಲೆ ದುಡ್ಡು ತಿಂದು ತೇಗ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಒಬ್ಬ ಹಿರಿಯ ಪತ್ರಕರ್ತ ಒಂದು ಸರ್ಕಾರಕ್ಕೆ ಒಂದು ವರ್ಷಕ್ಕೆ 2-3 ಕೋಟಿ ರೂಪಾಯಿಯನ್ನ ವಂಚನೆ ಮಾಡ್ತಾ ಇದ್ದಾರೆ. ಯಾರು ಕೇಳಲ್ಲ. ರಾಜಕಾರಣಿಗಳ ಓಲೈಕೆಗೋಸ್ಕರ ನಿಂತ್ಕೊಂಡಿರುವಂತವ್ರು ಇವತ್ತು ಸಾಮಾನ್ಯ ಪತ್ರಕರ್ತರಾಗಿದ್ದಂತ ಇವತ್ತು 100 ಕೋಟಿ ರೂಪಾಯಿಗಳ ಒಡೆಯ. ಇದು ಪತ್ರಕರ್ತರ ಇಂದಿನ ದಯನೀಯ, ಅತಿ ಕೆಟ್ಟದಾದಂತಹ ಸ್ಥಿತಿ. ಎಂಥವರ ಕೈನಲ್ಲಿ ಪತ್ರಿಕೋದ್ಯಮ ಇದೆ? ರಾಜಕಾರಣಿಗಳ ಕೈಯಲ್ಲಿ, ಉದ್ಯಮಿಗಳ ಕೈಯಲ್ಲಿ. ವಿಜಯಲಕ್ಷ್ಮಿ ಶಿಬಿರ್ ಅವರು ಹೇಳ್ತಾರಲ್ಲ, ಅಂಥವರ ಕೈಯಲ್ಲಿ ಇವತ್ತು ಪತ್ರಿಕೋದ್ಯಮ ಇದೆ ಅಂತಂದ್ರೆ ಹೊಟ್ಟೆ ಉರಿಯಲ್ವೇನ್ರಿ? ಅಂತ ಹೆಣ್ಣು ಮಗಳು ಹೇಳ್ತಾಳೆ ಅಂತಂದಾಗ ಇಲ್ಲಿ ತಪ್ಪು ನಡೀತಾ ಇದೆ, ನಾನು ತಿದ್ದುಕೊಳ್ಬೇಕು ಅಂತೇಳಿ ಒಬ್ಬ ಪತ್ರಕರ್ತನಿಗೆ ಅನ್ನಿಸಿದ್ರು ಸಹ ಗ್ರೇಟ್ ಆಗುತ್ತೆ. ಆದ್ರೆ ಆ ಪತ್ರಕರ್ತನಿಗೆ ಅನ್ನಿಸ್ಬೇಕಲ್ಲ. ಆ ಪತ್ರಕರ್ತ, ಅದರಲ್ಲೂ ಸಹ ಇರುವಂತಹ ಪತ್ರಕರ್ತರಿಗೆ ಇಲ್ಲೊಬ್ರು ಪ್ರಾಮಾಣಿಕವಾಗಿದ್ದಾರೆ. ಅವರಿಗೆ ಅನಿವಾರ್ಯವಾಗಿ ಏನೂ ಮಾಡಲಾರದಂತ ಪರಿಸ್ಥಿತಿಯಲ್ಲಿದ್ದಾರೆ. ಪತ್ರಕರ್ತರು ಯಾವ ಸ್ಥಿತಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಜೀವಂತ ಸಾಕ್ಷಿ ಇದೆ. ಬೇಸರದ ಸಂಗತಿ ಇದು. ಶಾಸಕಾಂಗ, ಕಾರ್ಯಾಂಗ ಇವುಗಳನ್ನು ಎಚ್ಚರಿಸಬೇಕಾದಂತ ಜನರ ಧ್ವನಿ ಆಗ್ಬೇಕಾಗಿರುವಂತಹ ಪತ್ರಕರ್ತರು ರಾಜಕೀಯ ಪಕ್ಷಗಳ ಗುಲಾಮರಾಕೊಂಡು ರಾಜಕಾರಣಿಗಳಿಗೆ ಜೂರು ಅನ್ಕೊಂಡು ಅವರು ಕೊಡುವಂತಹ ಎಂಜಲು ಕಾಸಿಗೆ ಕೈ ಒಡ್ಡಿಕೊಂಡು ನಿಂತಿದ್ದೀರಲ್ಲ. ನಾವು ಹೇಳ್ತಿದ್ವಿ ಹಿಂದೆ ಎಲ್ಲ, ನಾವು 2011 ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮಾತಾಡಬೇಕಾದ್ರೆ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಸರ್ಕಾರಿ ಅಧಿಕಾರಿಗಳು ಜನರ ಮುಂದೆ ಭಿಕ್ಷೆ ಬೇಡಿ ಈ ಕಕ್ಕಸ್ಸನ್ನ ತಗೊಂಡೋಗಿ ಅದನ್ನ ತಿಂದು ತನ್ನ ಮನೆಗೆ ಹೋಗಿ ತನ್ನ ಮಕ್ಕಳಿಗೆಲ್ಲ ತಿನ್ನಿಸಿ ಆ ಕಕ್ಕಸನ್ನ ತಿನ್ನಿಸ್ತಾ ಇದ್ರು ಅಂತೇಳಿ ನಾನೇ ಮಾತಾಡ್ತಿದ್ದೆ. ಇವತ್ತು ಅದೇ ಪರಿಸ್ಥಿತಿಗೆ ಪತ್ರಿಕೋದ್ಯಮವು ಬಂದಿದೆ. ಕೆಲವು ಪತ್ರಕರ್ತರು ರಾಜಕಾರಣಿಗಳ ಕಕ್ಕಸ್ಸನ್ನ ತಿಂದು ಅದೇ ಕಕ್ಕಸ್ಸನ್ನ ಮನೆಯವ್ರಿಗೂ ತಿನ್ನಿಸ್ತಾ ಇದ್ದಾರೆ. ಇದು ಬದ್ಧತೆನಾ? ನಿಜಕ್ಕೂ ಇಂತಹ ವಿಜಯಲಕ್ಷ್ಮಿ ಶಿಬಿರವರವರ ಮಾತುಗಳನ್ನ ಕೇಳಿದ್ರೆ, ಇವರ ಮಾತುಗಳನ್ನ ಕೇಳಿದ್ರೆ ನಮ್ಮಂತವ್ರಿಗೂ ಉತ್ಸಾಹ ಬರುತ್ತೆ. ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.